ಅವಳು ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಹಂತಕ್ಕೆ ಪ್ರೇರೇಪಿಸಿ ಕೊನೆಗೆ ಅವಳನ್ನ ರುದ್ರಮೂರ್ತಿಗಳ ವಿರುದ್ಧ ಎತ್ಕಟ್ಟೋಣಂತೆ. ಅಲ್ಲ, ಆ ಕನಕನ ಬದಲಾಯಿಸೋದ್ರಿಂದ ನಮ್ಗೇನ್ ಲಾಭ? ನೋಡಿ, ಕನಕ ನಿಮ್ ಕಡೆ ಬಂದ್ರೆ ಆಸ್ತಿ ಮೇಲೆ ಕಂಟ್ರೋಲ್ ತಗೊಳ್ಳೋದಿಕ್ಕೆ ನಿಮ್ಗೊಂದು ಸೂಪರ್ ಪವರ್ ಸಿಗಲ್ವಾ? ಅದು ಹೇಗೆ? ನೋಡಿ, ಅವಿನಾಶ್ ಸತ್ರೆ ಇಡೀ ಆಸ್ತಿ ಕನಕಂಗ್ ಬರುತ್ತೆ. ಕನಕ ನಿಮ್ಮೋಳಾದ್ರೆ ನ್ಯಾಚುರಲಿ ಆಸ್ತಿ ಎಲ್ಲ ನಿಮ್ಗೆ ಸೇರಲ್ವಾ? ಏನು, ಅವಿನಾಶ್ ಸಾಯೋದ? ಆ ಕಾಲಕ್ಕೆ ನಾನು ಭೂತ ಆಗಿ ಪಿಂಡ ತಿಂತಾ ಇರ್ತೇನೆ. ಇನ್ನು ಆಸ್ತಿ ತಿನ್ನೋದೆಲ್ಲಿಂದ ಬಂತು? ನೀವು ಪಿಂಡ ತಿನ್ನೋದಲ್ಲ, ಅವನಿಗೆ ಪಿಂಡ ಇಡೋ ತರ ವ್ಯವಸ್ಥೆ ಮಾಡಬೇಕು. ಅಂದ್ರೆ ಅವಿನಾಶ್ನ ಕೊಂದು ಬಿಡೋದ? ಅದಿನ್ನೂ ತುಂಬಾ ದೂರ ಇದೆ ಬಿಡಿ. ಮೊದಲು ಕನಕನ್ನ ನಿಮ್ಮೊಳಗೆ ಮಾಡ್ಕೊಳ್ಳಿ, ಆಮೇಲೆ ಅದು ತಾನಾಗಿ ನಡೆಯುತ್ತೆ. ಸೂಪರ್, ನೀವು ಪಕ್ಕಾ ಕ್ರಿಮಿನಲ್ ಲಾಯರ್. ಒಳ್ಳೆ ಐಡಿಯಾನೇ ಕೊಟ್ಟಿದ್ದೀರಾ. ಇವತ್ತಿನ ನನಗೆ ಇಬ್ರು ಹೆಣ್ಮಕ್ಳು, ಒಬ್ಳು ಚಿತ್ರ, ಇನ್ನೊಬ್ಳು ಕನಕ. ಹಾ, ಈ ವಿಷಯ ನಮ್ಮಿಬ್ರಲ್ಲೇ ಇರಲಿ. ನೀಲ್ಕಂಠ ಚಿತ್ರಂಗೆ ಗೊತ್ತಾಗೋದು ಬೇಡ. ಓಕೆ ಮೇಡಮ್, ಹಾಗೆ ಆಗ್ಲಿ. ಸರಿ, ನಾನಿನ್ ಬರ್ತೀನಿ. ಶಂಭು, ನೀನ್ ಹೇಳ್ತಾ ಇರೋದು ನಿಜನಾ? ಮೀನಾಕ್ಷಿ ನೋಡಿದ್ಯಾ? ಅವ್ರ ಜೊತೆ ಮಾತಾಡಿದ್ಯಾ? ಹೌದು ಯಜಮಾನ್ರೆ, ಎಷ್ಟೋ ವರ್ಷಗಳಾದ್ಮೇಲೆ ಅವ್ರನ್ನ ಕಣ್ಣಾರೆ ನೋಡ್ದೆ, ಅವ್ರ ಜೊತೆ ಬಾಯ್ ತುಂಬಾ ಮಾತಾಡ್ದೆ. ದ್ರೋಹಿ ಕಣ ನೀನು, ಪರಮದ್ರೋಹಿ. ನಿನ್ಗ್ಯಾರೋ ನನ್ನ ತಂಗಿ ಜೊತೆ ಮಾತಾಡೋಕೆ ಹೇಳಿದ್ದು? ಯಾರು ಪರ್ಮಿಷನ್ ತಗೊಂಡು ಮಾತಾಡ್ದೆ? ಯಜಮಾನ್ರೆ, ನಾನೇನಾದ್ರು ತಪ್ಪು ಮಾಡಿದ್ನಾ? ತಪ್ಪಲ್ದೆ ಇನ್ನೇನು? ಇಷ್ಟು ವರ್ಷ ನಿನ್ನನ್ನು ಜೊತೆಗೆ ಇಟ್ಕೊಂಡಿದ್ದಕ್ಕೆ, ತಮ್ಮನ್ ತರ ನೋಡ್ಕೊಂಡಿದ್ದಕ್ಕೆ ನನ್ನನ್ನು ಮೋಸ ಮಾಡ್ಬಿಟ್ಟಿಯಲ್ಲ ನೀನು. ಯಜಮಾನ್ರೆ, ಕೂಗಬೇಡ ನೀನು, ಕೂಗ್ಬೇಡ. ನಾನ್ ತಾನೇ ಅವಳಣ್ಣ, ನಾನ್ ತಾನೇ. ಮೀನಾಕ್ಷಿ ಕಂಡ ತಕ್ಷಣ ಫೋನ್ ಮಾಡ್ಬೇಕಾಗುತ್ತೆ. ಯಜಮಾನ್ರೆ, ಮೀನಾಕ್ಷಿ ಇಲ್ಲಿದ್ದಾಳೆ ಬನ್ನಿ ಅಂತ ಕರೆದಿದ್ರೆ ಯಾವ ಕೆಲಸ ಇದೆಯೋ ಅಲ್ಲೇ ಬಿಟ್ಟು ಓಡ್ ಬಂದ್ಬಿಟ್ಟಿದ್ನಲ್ಲೋ. ಕಣ್ತುಂಬ ನೋಡಿದ್ನಂತೆ, ಬಾಯಿ ತುಂಬಾ ಮಾತಾಡುತ್ತೆ. ನಾಚಿಕೆ ಆಗಲ್ಲ ನಿನಗೆ? ಹೇಳೋದಕ್ಕೆ ನಾಚಿಕೆ ಆಗೋದಿಲ್ಲ? ದಯವಿಟ್ಟು ಕ್ಷಮಿಸ್ಬಿಡಿ ಯಜಮಾನ್ರೆ, ನನಗದು ಹೊಳಿಲೇ ಇಲ್ಲ. ಅನ್ಯಾಯವಾಗಿ ಅವಳು ನೋಡೋ ಭಾಗ್ಯನ ತಪ್ಪಿಸ್ಬಿಟ್ಟಲ್ಲ ನನ್ನ ಕೈನಿಂದ. ಅಲ್ಲ, ಅವಳು ಸಿಕ್ಕಂತು ತಾನೆ, ಸೀದಾ ಮಾತಾಡ್ಸ್ಬಿಟ್ಟು ಕೈ ಬಿಸ್ಕೊಂಡ್ ಬಂದ್ಬಿಡೋದು. ಅವಳು ನಮ್ಮ ಮನೆಗೆ ಕರ್ಕೊಂಡ್ಬರೋದಲ್ವೇನೋ? ಯಜಮಾನ್ರೆ, ನಾನಷ್ಟು ದಡ್ಡ ಅಲ್ಲ. ಮನೆಗ್ ಬಾಮ್ಮ ಅಂತ ಕರೆದೆ, ಆದ್ರೂ ಅವ್ರು ಬರಲ್ಲ ಅಂದ್ರು. ಯಾಕೋ? ಯಾಕೆ? ಈ ಅಣ್ಣನ ಮೇಲೆ ಇನ್ನೂ ದ್ವೇಷ ಹೋಗಿಲ್ವಂತ? ಇಡೀ ಜನ್ಮ ಪೂರ್ತಿ ಇದೇ ತರ ನನಗೆ ಶಿಕ್ಷೆ ಕೊಡ್ತಾಳಂತ ಅವಳು? ಇಲ್ಲ ಯಜಮಾನ್ರೆ, ಪಾಪ ಅವರು ತುಂಬಾ ನೊಂದಿದ್ದಾರೆ. ಎಲ್ಲ ಕಥೆನೂ ಹೇಳಿದೆ. ಅವರು ನಿಮ್ ತರಾನೇ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಕಣ್ಣೀರ್ ಹಾಕಿದ್ರು. ಏನೋ ಇದು? ಅವ್ಳು ಸಿಕ್ಕ ತಕ್ಷಣ ಏನನ್ನ ಹೇಳ್ಬಿಟ್ಟು ಅವ್ಳ ಕಣ್ಣಲ್ಲಿ ನೀರು ಹಾಕ್ಸ್ಬಿಡೋದು ನೀನು? ಯಾಕೋ ಹಿಂಗ್ ಮಾಡ್ದೆ? ಅವಳ ಫೋನ್ ನಂಬರ್ ಏನಾದ್ರು ತಗೊಂಬಂದಿದ್ದೆ ತಾನೆ? ಇಲ್ಲ ಯಜಮಾನ್ರೆ. ನೀನೊಬ್ಬ, ನಿನಗೇನು ಕಾಮನ್ ಸೆನ್ಸೇ ಇಲ್ವಾ? ಅವ್ಳು ಸಿಕ್ಕದ್ಲಲ್ಲ, ಮಾತಾಡದ್ಲಲ್ಲ, ಅವಳ ಫೋನ್ ನಂಬರ್ ತಗೊಂಬರ್ಬೇಕು ತಾನೆ? ದಡ್ಡ ನೀನು. ನಡಿ, ಗಾಡಿ ತಗೋ, ಅವಳ ಮನೆ ಹತ್ರ ಹೋಗೋಣ ಬಾ. ಯಾಕೆ ಯಜಮಾನ್ರೆ, ನಿಮ್ಮ ತಂಗಿ ಸುಖವಾಗಿರ್ಬೇಕು ಅಂತ ನಿಮಗೆ ಇಷ್ಟ ಇಲ್ವಾ? ಶಂಭು, ಏನು ಹೇಳ್ತಾ ಇದೀಯಾ? ಹೌದು ಯಜಮಾನ್ರೆ, ಚಿಕ್ಕಮ್ಮ ಅವರು ಎಲ್ಲ ಮರ್ತಿದ್ದಾರೆ. ಆದ್ರೆ ನಿಮ್ಮ ಭಾವ ಮೋಹನ್ ಹಳೇದನ್ನು ಯಾವುದೂ ಮರೆತಿಲ್ಲ. ಮನೆಗೆ ಬರೋದಿರ್ಲಿ, ಅಣ್ಣನ ಜೊತೆ ಮಾತಾಡಿದ್ರೆ ನಿಮ್ ಸಂಬಂಧನೇ ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾನಂತೆ. ಈಗ ನೀವು ಅವ್ರ ಮನೆಗೆ ಹೋದ್ರೆ ನಿಮ್ಮ ತಂಗಿ ಸಂಸಾರಕ್ಕೆ ನೀವೇ ಕೈಯಾರೆ ಬೆಂಕಿ ಹಾಕದಂಗಾಗುತ್ತೆ. ಅದಕ್ಕೆ ನಾನು ಅಡ್ರೆಸ್ ತಗೊಳ್ಳಿಲ್ಲ. ಹೌದಾ? ಸರಿ, ಬೇಡ ಬಿಡು. ನಾನು ದುರದೃಷ್ಟ ಇನ್ನೂ ಮುಗ್ದಿಲ್ಲ, ಅದಕ್ಕೆ ನನ್ನ ತಂಗಿ ನೋಡಕ್ಕಾಗ್ತಾ ಇಲ್ಲ. ಶಂಭು, ಶಂಭು, ನನ್ನ ತಂಗಿ ನೋಡ್ಬೇಕಲ್ಲ ನಾನು. ಏನೋ ಮಾಡೋದು? ಯಜಮಾನ್ರೆ, ನಾಳೆ ಬೆಳಿಗ್ಗೆ 8 ಗಂಟೆಗೆ
ಅದೇ ದೇವಸ್ಥಾನಕ್ಕೆ ಚಿಕ್ಕಮ್ಮ ಅವರು ನಿಮ್ಮನ್ನ ನೋಡಕ್ ಬರ್ತಾರಂತೆ. ಹೌದಾ? ನಾಳೆ ತನಕ ಕಾಯ್ಬೇಕಲ್ಲ. ನನ್ನ ತಂಗಿ ಬರ್ತಾನಂತ ನನ್ನ ನೋಡಕ್ಕೆ ಗ್ಯಾರಂಟಿ? ಹೌದು ಯಜಮಾನ್ರೆ. ಎಷ್ಟೊತ್ತಾದ್ರೂ ಕಾಯಕ್ಕರಿ ನಾನು. ಸರಿ, ಹಾಗಾದ್ರೆ ನಾನು ಬೇಗ ಇದ್ಬಿಟ್ಟು 7:15 ಕರೆಕ್ಟ್ ರೆಡಿ ಆಗ್ಬಿಡ್ತೀನಿ. ಹೊರಡ್ತೀನಿ. ಆಯ್ತು. ನೀಲ್ಕಂಠ, ಏನಕ್ಕ? ಹೋಗಿ ಅವಿನ್ ಕರಿ, ನಾನು ಅವನ ಜೊತೆ ಮಾತಾಡ್ಬೇಕು. ಅವನೆಲ್ಲಿ ಮಾತಾಡ್ತಾನಕ್ಕ? ಮದ್ವೆ ಆದ್ಮೇಲೆ ಅವ್ನ ನಾಲ್ಗೆ ಬಿದೋಗಿದೆಯಲ್ಲ. ಸುಮ್ಮನೆ ಹೇಳ್ದಷ್ಟು ಮಾಡು, ನಡಿ. ಸರಿ ಅಕ್ಕ. ಏನಮ್ಮ ಕರೆದಂತೆ? ಅವಿ, ನಿನಗೆ ನನ್ನ ಮೇಲೆ ಪ್ರೀತಿ ಗೌರವ ಇದೆ ಅಲ್ವಾ? ಹೂನಮ್ಮ. ಹಾಗಾದ್ರೆ ನನ್ನ ಮಾತು ಕೇಳ್ತೀಯ ಅಲ್ವಾ? ಯಾವತ್ ನಿನ್ ಮಾತು ಧಿಕ್ಕರಿಸಿದಿನಮ್ಮ? ಅಲ್ಲ, ಯಾಕೀಗೆಲ್ಲ ಕೇಳ್ತಿದ್ಯಾ? ನಾನು ಹಾಕಿದ ಲಕ್ಷ್ಮಣ ರೇಖೆನ ನೀನ್ ದಾಟಲ್ಲ ತಾನೆ? ಖಂಡಿತ ಇಲ್ಲಮ್ಮ. ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ಆ ಲಕ್ಷ್ಮಣ್ ರೇಖೆನ ತಿಂದು ಇಲ್ಲೇ ಸತ್ತೋಗ್ತೀನಿ. ಛೇ, ಸಾಯ ಮಾತಾಡಿ ನನ್ ಹೊಟ್ಟೆ ಯಾಕೋ ಉರಿಸ್ತೀಯಾ? ನೀನು 100 ಕಾಲ ಬದುಕಿರ್ಬೇಕು, ಅದನ್ನ ನಾನು ಕಣ್ತುಂಬ ನೋಡ್ಬೇಕು. ನಾನು ಹೇಳ್ದಾಗ ಮಾಡ್ತೀಯಾ? ಅದೇನ್ ಹೇಳಮ್ಮ, ನೀನು ಕಾಲಲ್ಲಿ ತೋರಿಸಿದ್ನ ನನ್ನ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತೀನಮ್ಮ. ಏ ಅವಿನಾಶ, ತಲೆ ಮೇಲೆ ಹೊತ್ಕೊಳ್ಳೋದ್ ಬೇಡ, ಹೊತ್ಕೊಂಡಿರೋದನ್ನ ಇಳಿಸು ಅಂತ ಹೇಳ್ತಿರೋದು ಅಲ್ವೇನಕ್ಕ? ನೀಲ್ಕಂಠ, ಬಾಯ್ ಮುಚ್ಕೊಂಡಿರೋ, ಮಧ್ಯದಲ್ಲಿ ಮಾತಾಡ್ಬೇಡ. ಅವಿ, ನೀನ್ ಸುಖವಾಗಿರ್ಬೇಕು ಕಣೋ. ಅಮ್ಮ, ನನ್ಗೇನಮ್ಮ ಕಮ್ಮಿ ಆಗಿದೆ? ಸುಖವಾಗಿದ್ದೀನಲ್ಲ. ಸುಖ ಅಂದ್ರೆ ಆಸ್ತಿ ಅಂತಸ್ತು ಬಂಗ್ಲೆ ಅಲ್ಲ, ಹೀಗ್ ಒಂಟಿಯಾಗಿರೋದು ಅಲ್ಲ, ನಿನ್ ಹೆಂಡತಿ ಜೊತೆ ಸುಖವಾಗಿರೋದು. ಅಮ್ಮ, ನೀನ್ ಸಾಯಿ ಅನ್ನು, ಇಲ್ಲ ತಟ್ಟಂತ ಪ್ರಾಣ ಬಿಟ್ಬಿಡ್ತೀನಿ. ಆದ್ರೆ ಅದೊಂದು ಮಾತ್ರ ಆಗಲ್ಲ. ಅವಿ, ಯಾಕೆ ಹಠ ಮಾಡ್ತಾ ಇದ್ಯಾ? ಕನಕ ಒಳ್ಳೆ ಹುಡುಗಿ ಕಣೋ, ಸಂಸ್ಕಾರವಂತ ಹೆಣ್ಮಕ್ಳು. ಅವಳನ್ನ ಮೊದಲನೇ ದಿನ ನೋಡಿದಾಗ್ಲೇ ಅವಳ ಮುಖದಲ್ಲಿ ಏನೋ ತೇಜಸ್ ಕಂಡು ಬಂತು. ಅವಳ ಪ್ರೀತಿ ಸ್ವರೂಪ. ಅವಳ ಮನ್ಸು ನೋಯಿಸಿದ್ರೆ ನಮ್ಗೆ ಒಳ್ಳೇದಾಗಲ್ಲ ಕಣೋ. ಅವಳನ್ನ ಸುಖವಾಗಿ ನೋಡ್ಕೊ. ನೋಡು, ನೀನ್ ಅವಳ ಬಗ್ಗೆ ನನ್ಗೇನು ಹೇಳ್ಬೇಡ. ಅವಳಿಂದ ಪಡ್ಕೊಳಕ್ಕಾಗದನ್ನ ಅವಳಿಗೆ ನಾನು ಹೇಗಮ್ಮ ಕೊಡ್ಲಿ? ಅವಳಿಗೆ ನನ್ನ ಮೇಲೆ ಪ್ರೀತಿ ಗೌರವ ಇರೋಕ್ ಹೇಗಮ್ಮ ಸಾಧ್ಯ? ಅವಳು ಬಂದಿರೋದು ದುಡ್ಗೋಸ್ಕರ. ಅವಳಿಗೆ ನಾನೇ ಆಗ್ಬೇಕು ಅಂತ ಏನು ಇರ್ಲಿಲ್ಲಮ್ಮ. ಯಾರು ಬೇಕಾದ್ರೂ ಗಂಡ ಆಗ್ಬೋದಿತ್ತು. ಅವಿ, ಹೌದಮ್ಮ, ಇದು ಇರೋ ಸತ್ಯ. ದುಡ್ಡು ಕೊಡ್ತೀನಿ ಅಂದಿದ್ರೆ ಇವಳು ತಾಳಿ ಕಟ್ಸ್ಕೊಳ್ದೆ ನಾನು ಹೆಂಡತಿ ಆಗ್ಬಿಡ್ತಿದ್ಲು. ಅವಿ, ಏನ್ ಮಾತಾಡ್ತಾ ಇದೀಯೋ ನೀನು? ಹೌದಮ್ಮ, ಅಲ್ಲ ದೊಡ್ಡದಾಗ ಅವಳು ಒಳ್ಳೆವಳು ಸಂಸ್ಕಾರವಂತಳು ಅಂತ ಹೇಳ್ತಾ ಇದೆಯಲ್ಲ, ಅವಳು ಇಷ್ಟು ಏನು ಅಂತ ಹೋಗಿ ನೋಡಿದ್ಯಾ? ಇದೇ ತರ ಅವಳು ದುಡ್ಗೋಸ್ಕರ ಯಾರಿಂದ ಬೇಕಾದ್ರೂ ಹೆಂಡತಿ ನಾಟಕ ಆಡ್ಕೊಂಡು ಹೋಗಿರ್ಬೋದಲ್ವಾ? ಅವಿ, ಮುಚ್ಚೋ ಬಾಯ್. ಏನ್ ಮಾತಾಡ್ತಾ ಇದೀಯ ನೀನು? ಹೌದಮ್ಮ, ಅವಳು 3 ಬಿಟ್ಟವಳು. ಬರೀ ಹೋಗಿರ್ಬೋದಲ್ಲ, ಈಗ ಅವಳ ಎತ್ತರಕ್ಕೆ ದುಡ್ಡು ಸುರಿತೀನಿ ಅಂದ್ರೆ ನನ್ನ ಬಿಟ್ಟು ಈ ಕ್ಷಣನ ಯಾರ ಜೊತೆ ಬೇಕಾದ್ರೂ ಹೋಗ್ಬಿಡ್ತಾಳೆ. ಅವಿ,
ಯಾಕೋ ಉದ್ದ ಆಯ್ತು. ನೀನು ನಾನ್ ಬೆಳೆಸಿರೋ ಮಗ ಕಣೋ. ನಿನ್ ಬಾಯಲ್ಲಿ ಇಂತ ಹೊಲ್ಸ್ ಮಾತಾ? ಇದೇನ ಸಂಸ್ಕಾರ ನಾನು ನಿಂಗೆ ಹೇಳ್ಕೊಟ್ಟಿರೋದು? ಕಂಡೋರ್ ಮನೆ ಹೆಣ್ಮಕ್ಳ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ, ನಿನ್ ಮನುಷ್ಯತ್ವ ಇದ್ಯಾ? ನೀನ್ ಆಡಿದ ಮಾತನ್ನ ಕನಕ ಏನಾರು ಕೇಳಿಸ್ಕೊಂಡ್ರೆ ಎದೆ ಹೊಡೆದು ಸತ್ತು ಹೋಗ್ತಾಳೆ. ಅಪ್ಪಿ ತಪ್ಪಿನ ಅವಳ ಮುಂದೆ ಈ ರೀತಿ ಮಾತಾಡ್ಬೇಡ. ನಿನಗೆ ನಿನ್ ತಾಯಿ ಬಗ್ಗೆ ಒಂಚೂರಾದ್ರೂ ಪ್ರೀತಿ ಗೌರವ ಇದ್ರೆ ಆ ಹುಡುಗಿನ ಗೌರವದಿಂದ ನಡೆಸ್ಕೊ, ಪ್ರೀತಿಯಿಂದ ನೋಡ್ಕೊ. ಇಲ್ಲ ಅಂದ್ರೆ ನಿನ್ ಪಾಲಿಗೆ ನಿಮ್ಮಮ್ಮ ಸತ್ತ ಹಾಗೆ ಅನ್ಕೋ. ಅಮ್ಮ ದಯವಿಟ್ಟು ಸಹಾಯ ಮಾತಾಡ್ಬೇಡಮ್ಮ. ಹಾಗಾದ್ರೆ ನೀನ್ ನಾನು ಹೇಳ್ದಂಗೆ ಕೇಳ್ಬೇಕು. ನಿಮ್ಮಪ್ಪ ನಿಂಗೆ ಎಷ್ಟೇ ಕಷ್ಟ ಕೊಟ್ರು ನೀನ್ ಅವಳು ಕೂದ್ಲು ಕೊಂಗ್ತಂಗ್ ನೋಡ್ಕೊಳ್ಬೇಕು. ಅವಳ ಮನ್ಸ್ ನೋಯಿಸಿದ್ರೆ, ಅವಳ ಅಯ್ಯೋ ಅನ್ಸಿದ್ರೆ ನೀನ್ ನಾಶ ಆಗೋಗ್ತೀಯ ಕಣೋ. ನೀನು ನನಗೋಸ್ಕರ ಬದಲಾಗ್ಬೇಕು ಅಭಿ. ಆದ್ರೆ ಅದು ಕನಕಂಗ್ ಗೊತ್ತಾಗ್ಬಾರ್ದು. ಅವಳ ಪ್ರೀತಿನೇ ನಿನ್ನನ್ನು ಬದಲಾಯಿಸಿದೆ ಅಂತ ಅವಳು ತಿಳ್ಕೊಳ್ಬೇಕು. ಹಾಗ್ ನೀನ್ ನಡ್ಕೊಳ್ಬೇಕು. ಎಲ್ಲೂ ನನ್ನ ಹೆಸರು ಹೊರಗಡೆ ಬರಬಾರ್ದು. ನೀನ್ ನಂಗೆ ಕೊಡೋ 10ರಷ್ಟು ಪ್ರಾಮುಖ್ಯತೆನ ಅವಳಿಗೆ ಕೊಡ್ಬೇಕು. ಒಳ್ಳೆ ಗಂಡ ಅನ್ಸ್ಕೊಂಡ್ರೆ ಮಾತ್ರ ಒಳ್ಳೆ ತಾಯಿಗೆ ಮಗ ಆಗೋದಕ್ ಸಾಧ್ಯ. ಅರ್ಥ ಮಾಡ್ಕೊಳ್ಳೋ. ಅಕ್ಕ, ನಿನಗೇನ್ ತಲೆ ಕೆಟ್ಟಿದ್ಯಾ? ನೀನ್ ಯಾಕಕ್ಕ ಹೀಗಾಗ್ಬಿಟ್ಟೆ? ಹೌದಮ್ಮ, ಅಣ್ಣಂಗ್ ನೀನ್ ಒಂದ್ ದಿವ್ಸನೂ ಹೊಡೆದಿದ್ದೇ ಇಲ್ಲ. ಆದ್ರೆ ಇವತ್ತು ಅವಳು ಯಾವಳಿಗೋಸ್ಕರನೂ ಅವ್ನ್ ಕಪ್ಪಾಳು ಕೊಡ್ದ್ಬಿಟ್ಟಿಯಲ್ಲಮ್ಮ. ನೀನು ಏನಾದ್ರು ಕನಕನ್ ಮುಂದೆ ಆ ರೀತಿ ಮಾತಾಡಿದ್ರೆ ನಿಂಗೂ ಬಾರಿಸ್ತೀನಿ. ಏನಕ್ಕ ಇದು? ನಿನ್ ಮನ್ಸಲ್ಲಿ ಏನಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಕನಕ ನಿನ್ ಅಧಿಕಾರನ ಕಿತ್ಕೊಳ್ಳು, ನಿನ್ ಸಾಮ್ರಾಜ್ಯನ ಧೂಳ್ ಮಾಡ್ಬಿಟ್ಲು. ಅವಳಿಂದ ನೀನ್ ಈ ಮನೆಯಲ್ಲಿ ಮೂಲೆ ಗುಂಪಾಗೋಗಿದ್ಯಾ. ಈ ಮನೇಲಿ ನಿನ್ ಮಾತನ್ನ ಕೇಳೋರೇ ಇಲ್ಲ. ನಿನ್ನ 18 ವರ್ಷದ ತಪಸ್ಸು ಭಂಗ ಆಗೋಯ್ತು ಅಂತ ಕುದ್ದೋಳು ನೀನು. ಈಗ ನೀನೆ ಅವಿನಾಶ್ನ ಕನಕ ಓಲೈಕೆ ಬಿಡ್ತಾ ಇದೆಯಲ್ಲಕ್ಕ. ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ನಿನ್ ಪಾಡಿಗೆ ನೀನಿರು. ಹಾಗಲ್ಲಕ್ಕ, ಅವಳು ಚರಣದಾಸಿ ಆಗೋ, ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರಿ ಅಂತ ಹೇಳ್ತಾ ಇದೆಯಲ್ಲ. ಅವಿನಾಶ್ ಆಗೇನಾದ್ರೂ ಮಾಡಿದ್ರೆ ಅವ್ನು ನನ್ನ ಕೈ ಸಿಗ್ತಾನೇನಕ್ಕ? ನಮ್ ಕೈ ತಪ್ಪೋಗ್ತಾನ ಅಷ್ಟೇ. ಅವನೇನಾದ್ರೂ ಅವಳಿಂದ ಸರಿ ಹಿಡ್ಕೊಂಡು ಹೋದ್ರೆ ನಾವು ಬೀದಿಲಿ ನಿಂತ್ಕೊಂಡು ತಿರ್ಪೆ ಎತ್ಬೇಕಾಗುತ್ತೆ. ನೀಲ್ಕಂಠ, ಅವಿನಾಶ್ ಅಷ್ಟೇ ಅಲ್ಲ, ನೀನು ಚಿತ್ರ ಕೂಡ ಕನಕಂಗೆ ಮರ್ಯಾದೆ ಕೊಟ್ಕೊಂಡು ಅವಳನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಏನ್ ಹೇಳ್ತಾ ಇದೀಯಮ್ಮ ನೀನು? ಹುತ್ತದೊಳಗಡೆ ಹಾವಿನ ತರ ಬಂದು ಸೇರ್ಕೊಂಡಿದ್ದಾಳೆ. ಅವಳಿಗೆ ನಾವು ಮರ್ಯಾದೆ ಕೊಡೋದಾ? ಯಾವ ಕ್ಷಣದಲ್ಲಿ ಎತ್ತಂಗಡಿ ಹಾಗೆ ಫುಟ್ಪಾತ್ಗೆ ಬೀಳ್ತು ಅನ್ನೋ ಭಯದ ನೆರಳಲ್ಲಿ ಒದ್ದಾಡೋ ಹಾಗಾಗಿದೆ. ನಾವು ಅವಳಿಗೆ ಪ್ರೀತಿ ತೋರ್ಸದ? ಯಾಕಕ್ಕ ಹೀಗ್ ಮಾಡ್ತೀಯಾ? ಎಲ್ಲದಕ್ಕೂ ಬಾಯಿ ಬಿಟ್ಟು ಉತ್ತರ ಕೊಡೋದಕ್ಕಾಗಲ್ಲ, ಕಾಲನೇ ಉತ್ತರ ಕೊಡೋದು. ಅವಳು ಪ್ರೀತಿ ತೋರ್ಸೋದ್ ಕಷ್ಟ ಅಂತ ನಂಗೂ ಚೆನ್ನಾಗ್ ಗೊತ್ತು. ಕನಿಷ್ಠ ಪಕ್ಷ ಪ್ರೀತಿ ತೋರ್ಸೋ ತರ ನಾಟಕ ಆದ್ರೂ ಆಡ್ಬೋದಲ್ವಾ? ಅಮ್ಮ, ನಿನ್ನೆ ಮೊನ್ನೆ ಬಂದವಳು ಅವಳು. ಅವಳು ಮುಂದೆ ನಾಟಕ ಆಡ್ಕೊಂಡು ಜಿ ಹುಜೂರ್ ಅಂತ ಸಲಾಂ ಹೊಡಿಯೋ ಕರ್ಮ ನಮ್ಗೇನೋ? ನನ್ ಕೈಲಿ ಅದೆಲ್ಲ ಆಗಲ್ಲ. ಚಿತ್ರ, ಸುಮ್ನಿರು. ಅಕ್ಕ ಹೇಳದ್ಮೇಲೆ ಮುಗೀತು. ಅದ್ರಲ್ಲೇನೋ ಉದ್ದೇಶ ಇದ್ದೇ ಇರುತ್ತೆ. ಅಕ್ಕ, ನೀನ್ ಹೇಳದಂಗೆ ಆಗ್ಲಿ, ನಾವು ಅವಳಿಗೆ ಮಸ್ಕ ಹೊಡ್ಕೊಂಡೇ ಇರ್ತೀವಿ, ಸರಿನಾ? ಚಿತ್ರ, ಬಾ ಹೋಗೋಣ. ರುದ್ರಮೂರ್ತಿ, ಕಪಟ ನಾಟಕ ಸೂತ್ರಧಾರಿನಿ. ನಿನ್ ಕನಕಾಸ್ತ್ರನ ನಿನಗೆ ವಾಪಸ್ ಬಿಡ್ತೀನಿ. ರಥನ ನೆಲಕ್ಕೆ ತೊಳೆದು ಮಗನ ಬದುಕಿಸ್ಕೊಳ್ತೀಯೋ, ಮೇಲಕ್ಕೆ ಹಾರಿಸಿ ಬಚಾವ್ ಮಾಡ್ತೀಯೋ ನಿನಗೆ ಬಿಟ್ಟು.
ತಾಯಿ ಬಗ್ಗೆ ಒಂಚೂರಾದ್ರೂ ಪ್ರೀತಿ ಗೌರವ ಇದ್ರೆ ಆ ಹುಡುಗಿನ ಗೌರವದಿಂದ ನಡೆಸ್ಕೊ, ಪ್ರೀತಿಯಿಂದ ನೋಡ್ಕೊ. ಇಲ್ಲ ಅಂದ್ರೆ ನಿನ್ ಪಾಲಿಗೆ ನಿಮ್ಮಮ್ಮ ಸತ್ತ ಹಾಗೆ ಅನ್ಕೋ. ನಿಮ್ಮಪ್ಪ ನಿಂಗೆ ಎಷ್ಟೇ ಕಷ್ಟ ಕೊಟ್ರು ನೀನ್ ಅವಳು ಕೂದ್ಲು ಕೊಂಗ್ತಂಗ್ ನೋಡ್ಕೊಳ್ಬೇಕು. ಅವಳ ಮನ್ಸು ನೋಯಿಸಿದ್ರೆ, ಅವಳನ್ನ ಅಯ್ಯೋ ಅನ್ಸಿದ್ರೆ ನೀನ್ ನಾಶ ಆಗೋಗ್ತೀಯ ಕಣೋ. ಅವಿನಾಶ, ಏನು ಒಬ್ನೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ಯಾ? ಊಟಿಗೆ ಹೋಗೋದಾ, ಕೊಡೈಕೆನಲ್ಗೆ ಹೋಗೋದಾ, ನಿನ್ ಡಾರ್ಲಿಂಗ್ ಅನ್ನ ಕರ್ಕೊಂಡು ಡಾರ್ಜಿಲಿಂಗ್ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದ್ಯಾ? ಡಾರ್ಜಿಲಿಂಗ ಯಾಕೆ? ಅಲ್ಲಿಗೆ ರುದ್ರಾಕ್ಷಿ ಮಣಿ ಹಿಡ್ಕೊಂಡು ಜಪ ಮಾಡಕ ಹೋಗ್ತಾರೆ, ಹನಿಮೂನ್ಗೆ ಕಣೋ. ಅವ ಏನ್ ಹೇಳ್ತಿದ್ದೆ? ಮತ್ತಿನ್ನೇನೋ, ಹೆಂಡ್ತಿನ ಸುಖವಾಗಿಡೋದು ಅಂದ್ರೇನು? ಅವಳು ಬೇಕಾದನ್ನ ಕೊಡ್ಸೋದು, ಅವಳು ಹೇಳಿದ ಕಡೆ ಕರ್ಕೊಂಡು ಹೋಗೋದು, ಅವಳು ಸೆರಗಿ ಹಿಡ್ಕೊಂಡು ಬಿದ್ದಿರತ್ತಾನೆ. ಮಾವ, ನನ್ ಕಷ್ಟ ನನ್ಗೆ, ಏನಕ್ಕೆ ಈ ತರ ಎಲ್ಲ ಮಾತಾಡ್ತೀಯ? ಆಗಲ್ಲ ಕಣೋ. ನನ್ ಮೇಲ್ ಗೌರವ ಇದ್ರೆ ಕನಕನ್ನ ಗೌರವದಿಂದ ಪ್ರೀತಿಯಿಂದ ನೋಡ್ಕೊಂತ ಅಮ್ಮ ಹೇಳಿಲ್ವಾ? ನೀನು ಮಾತೃವಾಕ್ಯ ಪರಿಪಾಲಕ ನೀನು. ಅಮ್ಮ ಕಾಲುಗಳಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡೋ ಅಂತ ಮಗ ನೀನು. ಅಮ್ಮನ ವೇದ ವಾಕ್ಯನ ಶಿರಸಾ ವಹಿಸಿ ಪಾಲಿಸ್ಬೇಕು ತಾನೆ? ಇಲ್ಲ ಮಾವ, ಇದೊಂದು ವಿಷಯದಲ್ಲಿ ಅಮ್ಮ ಹೇಳ್ದಂಗೆ ನನ್ ಕೈಲಿ ನಡ್ಕೊಳಕ್ ಆಗ್ತಾ ಇಲ್ಲ. ಅವಳು ಯಾರೋ ಏನೋ ನನಗೆ ಗೊತ್ತಿಲ್ಲ. ಏಕಾಏಕಿ ದುಡ್ಡು ಕೊಟ್ಟು ನನ್ ಮುಂದೆ ನಿಲ್ಸಿ ತಾಳಿ ಕಚ್ಚಿದ್ರೆ ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ಳೋದು ಹೇಗೆ? ಅವಳ ಪ್ರೀತಿಸೋದಾದ್ರೂ ಹೇಗೆ? ಜೊತೆ ಸಂಸಾರ ಮಾಡೋದಾದ್ರೂ ಹೇಗೆ ಮಾವ? ಹಾಗಂತ ಅಕ್ಕನ ಮತ್ತನ್ನ ಮೀರಕ್ಕಾಗತ್ತಾ? ಅದೇ ಒಂದ್ ದೊಡ್ಡ ಧರ್ಮ ಸಂಕಟ ಆಗಿದೆ ಮಾವ. ಅಮ್ಮ ಯಾವತ್ತೂ ನಾನು ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೇ ಇಲ್ಲ ಅಂತವಳು ಈಗ ಗೊತ್ತಿದ್ದು ನನ್ನ ಯಾಕೆ ಇಷ್ಟು ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಸಿಲ್ಲ ಅಂತ ಅರ್ಥನೇ ಆಗ್ತಾ ಇಲ್ಲ. ಹಿಂದೆ ಮುಂದೆ ಗೊತ್ತಿಲ್ಲದೆ ಎಲ್ಲಿಂದೋ ಬಂದವಳ ಮೇಲೆ ಯಾಕಮ್ಮಂಗೆ ಇಷ್ಟು ಕಾಳಜಿ ಅಂತ ಅರ್ಥ ಆಗ್ತಾ ಇಲ್ಲ. ಅವಳನ್ನ ಕೆಲ್ಸದವ್ರಿಗಿಂತ ಕಡೆಯಾಗಿಟ್ಟು ಬುದ್ಧಿ ಕಲಿಸ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಅಮ್ಮ ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಹಾಗಂದ್ರೆ ಹೇಗೋ? ಅಕ್ಕನ ಆಜ್ಞೆನ ಪಾಲಿಸ್ಲೇಬೇಕಲ್ಲ. ನೀನ್ ಪುರಾಣನ ಇಲ್ಲ ಮಾವ, ಏನೇ ಮಾಡಿದ್ರು ನನ್ನ ಮನ್ಸಾಕ್ಷಿ ಅವಳನ್ನ ಹೆಂಡತಿ ಅಂತ ಒಪ್ಕೊಳಕ್ ಬಿಡ್ತಾ ಇಲ್ಲ. ಹಾಗಾದ್ರೆ ಅಕ್ಕನ ಮಾತಿಗೆ ಬೆಲೆನೇ ಇಲ್ವಾ? ಅಕ್ಕ ಕೇಳಿದ್ರೆ ಏನು ಹೇಳ್ತೀಯಾ? ಮಾವ, ಬಿಸಿ ತುಪ್ಪ ಉಗ್ಳೋ ಆಗಿಲ್ಲ, ನುಂಗೋ ಆಗಿಲ್ಲ. ಅತ್ತ ಅಮ್ಮನ್ ಮನಸ್ಸು ನೋಯ್ಸಕ್ಕೆ ಇಷ್ಟ ಆಗ್ತಾ ಇಲ್ಲ. ಇತ್ತ ಇವಳ ಜೊತೆ ಸಂಸಾರ ಮಾಡೋದ್ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ನಾನೊಂದು ಐಡಿಯಾ ಕೊಡ್ಲಾ? ನೋಡು, ಅಕ್ಕನ್ ಯಾಕೋ ಬರ್ತಾ ಬರ್ತಾ ತಲೆ ಕೆಡ್ತಿರೋ ಹಾಗಿದೆ. ಅವಳು ಹೇಳ್ದಂಗಿಲ್ಲ ಕೇಳಕ್ ಹೋಗ್ಬೇಡ. ಆ ಕನ್ಕನ್ನ ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ತರ ನಾಟಕ ಆಡು. ನಾಟಕನ? ಮತ್ತಿನ್ನೇನೋ, ಅಕ್ಕ ಹೇಳಿದ್ಲು ಅಂತ ಯಾವಳ ಪರದೇಶಿನ ನಿನ್ ತಲೆ ಮೇಲೆ ಹೊತ್ಕೊಂಡು ಮೆರ್ಸಕ್ಕಾಗುತ್ತಾ? ನೀನೆಲ್ಲಿ ಅವಳೆಲ್ಲಿ? ನೀನು ದೊಡ್ಡ ಮನುಷ್ಯನ ಮಗ, ದೊಡ್ಡ ಐಕಾನು, ಬಿಸ್ನೆಸ್ ಮ್ಯಾಗ್ನೆಟ್. ನಿನ್ನಂತವನು ಅವಳಿಗೋಸ್ಕರ ಸ್ವಾಭಿಮಾನ, ಸ್ಟೇಟಸ್, ನಿನ್ನ ಅಂತಸ್ತು ಎಲ್ಲಾನು ಮರೆತು ಅಮ್ಮವ್ರ ಗಂಡನಾಗಿರಕ್ಕಾಗುತ್ತಾ? ಕರೆಕ್ಟ್ ಮಾವ, ನೀನ್ ಹೇಳೋದೇ ಸರಿ. ಇವತ್ತಿನಿಂದ ಪ್ರಪಂಚ ದೃಷ್ಟಿಲಿ ಅವಳು ನನ್ನ ಹೆಂಡ್ತಿನೇ. ಅಮ್ಮನ ಮುಂದೆನೆ ಇದೇ ತರ ನಾಟಕ ಆಡ್ತೀನಿ, ಆದ್ರೆ ನಾ ಗೋಡೆ ಮಧ್ಯೆ ಅವಳ ಶತ್ರುನೇ. ಅಷ್ಟು ಮಾಡು. ಯಾವುದೇ ಕಾರಣಕ್ಕೂ ನೀನ್ ಮಾತ್ರ ಕನಕಳ ನಾಟಕ ಕಣ್ಣೀರ್ಗೆ ಮರಳಾಗ್ಬೇಡ. ಅವಳು ನೇಣ್ ಹಾಕೊಂಡ್ರು ನಾನ್ ಕೇರ್ ಮಾಡಲ್ಲ, ಆದ್ರೆ ಈ ವಿಷಯ ಅಮ್ಮಂಗ್ ಗೊತ್ತಾಗ್ಬಾರ್ದು ಅಷ್ಟೇ. ಆ ವಿಷಯ ನನಗೆ ಬಿಟ್ಬಿಡು. ನೀನೇನು ಯೋಚನೆ ಮಾಡಬೇಡ.